ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಬೆಳಗ್ಗೆನೆ ಎದ್ದು ನಾವು ಕಾಟೇರಮ್ಮ ಟೆಂಪಲ್ಗೆ ಹೊರಟಿದ್ವಿ. ಕಾಟೇರಮ್ಮ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ವಿ. ನೋಡಿ, ಇಲ್ಲಿಂದ RR ನಗರಿಂದ ಮೆಜೆಸ್ಟಿಕ್ಕಿಗೆ ಒಂದು ಬಸ್ ಇಟ್ಕೊಂಡು ಕೂತಿದ್ವಿ. ಇಲ್ಲಿ ನಮ್ಮ ಅಕ್ಕ ಆಲ್ರೆಡಿ ವಾಮಿಟ್ ಬರ್ತಾ ಇದೆ ಅಂತ ಮೆಜೆಸ್ಟಿಕ್ಕಲ್ಲಿ ಕೂತಿದ್ದಾಳೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ದಾರಿ ಅಷ್ಟೇ RR ನಗರಿಂದ ಮೆಜೆಸ್ಟಿಕ್. ಸೊ ಅಲ್ಲಿಂದ ನೋಡಿ ಆಲ್ರೆಡಿ ಒಂಥರ ಆಗ್ತಾ ಇದೆ ಅಂತ ಚ್ವಿಂಗಮ್ ಹಾಕ್ಕೊಂಡು ಕೂತಿದ್ದಾಳೆ. ಸೊ ಇಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಹೋಗಬೇಕು. ಆ್ಯಕ್ಚುಲಿ ಬಸ್ ರೂಟ್ ತುಂಬ ಕಷ್ಟ ಇದೆ. ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ಸು ಹತ್ಕೊಂಡು ಹೋಗಬೇಕು. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಎಂಟ್ರಾದ್ವಿ. ತುಂಬ ರಶ್ ಇತ್ತು. ಭಾನುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಇದ್ದರು. ತುಂಬ ರಶ್ ಇತ್ತು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನೋಡಿ, ಪೂಜೆ ಈ ಥರ ಇದೆ, ಎಂಟ್ರೆನ್ಸ್ ಎಲ್ಲ ಇದೆ. ಇಲ್ಲಿ ಕಾಲು ತೊಳೆಯೋದಿದೆ. ಕಾಲು ತೊಳ್ಕೊಂಡು ಸ್ಟ್ರೈಟಾಗಿ ಹೋದರೆ ಇಲ್ಲಿಂದ ಎಂಟ್ರೆನ್ಸ್ ಇದೆ. ನೋಡಿ, ಇಲ್ಲಿ ಪೂಜಾ ಸಾಮಾನೆಲ್ಲ ಇಟ್ಟಿದ್ದಾರೆ. ಸೊ ಇದೆಲ್ಲ ಪೂಜೆಗೆಲ್ಲ ಏನೇನು ಬೇಕು ತಗೊಂಡು ಮುಂದೆ ಹೋಗ್ಬೋದು. ಸೊ ನಾವು ಇಲ್ಲಿ ಒಂದು ಹರಕೆ ಇತ್ತು, ಫಸ್ಟ್ ಟೈಮ್ ಬಂದಿದ್ವಿ. ಇವಾಗ ಸೆಕೆಂಡ್ ಟೈಮ್ ಹರಕೆ ಹೊತ್ಕೊಂಡು ವಾಪಸ್ ಬಂದಾಗ ಇದು ನೆರವೇರ್ತು ಅಂತ ಇನ್ನೊಂದು ಸಲ ವಿಸಿಟ್ ಮಾಡ್ತಾ ಇರೋದು. ತುಂಬ ಪವರ್ಫುಲ್ ಟೆಂಪಲ್ ಇದು, ಕಾಟೇರಮ್ಮ ಟೆಂಪಲ್ ಅಂತ. ನಿಮಗೆ ಗೊತ್ತಾಗಿರುತ್ತೆ, ನೋಡಿರ್ತೀರ ತುಂಬ ಜನ. ಸೊ ಯಾರಾದರೂ ನೋಡಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಥರದ ಹರಕೆನೂ ಹೊತ್ಕೊಂಡಿರ್ತಾರೆ. ಅಲ್ಲಿ ಕಾಯಿ ನೋಡಿರ್ಬೋದು ಎಷ್ಟು ಜನ ಕಟ್ಟಿದ್ದಾರೆ ಅಂತ. ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಅದು ಕಾಯಿ ಕಟ್ಟಿ ಹೋಗಬೇಕು, ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ತುಂಬ ಜನದ್ದು. ಸೊ ಎಷ್ಟೊಂದು ಜನ ಕಾಯಿ ಕಟ್ಟಿ ಹೋಗ್ತಾರೆ. ಮತ್ತು ಇನ್ನೊಂದು ಥರನೂ ಇದೆ ಇಲ್ಲಿ. ಸೊ ನೋಡಿ, ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ. ಫುಲ್ಲು ಅಲ್ಲಿ ಒಂದು ಮರ ಇದೆ, ಅರಳಿ ಮರ ಅನಿಸುತ್ತೆ. ಸೊ ಅಲ್ಲೆಲ್ಲ ಕಾಯಿ ಕಟ್ಟಿದ್ರು, ಅಷ್ಟು ಜನ ಬರ್ತಾರೆ. ಇಲ್ಲಿ ಇನ್ನೊಂದು ಥರನೂ ಇದೆ. ನೋಡಿ, ತುಂಬ ಮತ್ತೆ ಭಕ್ತಾದಿಗಳು ಬೀಗ ಕಟ್ಟಿ ಹೋಗ್ತಾರೆ. ಇದು ಒಂಥರ ಹರಕೆನೆ. ಅವರು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಕಟ್ಟಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬೀಗ ಕಟ್ಟಿ ಹೋಗ್ತಾರೆ ಆಗಲಿ ಅಂತ. ತುಂಬ ರಶ್ ಇತ್ತು. ಸೊ ನೋಡಿ, ಅದು ಪೇಯ್ಡ್ ಇದೆ ಆ ಕಡೆದು. ಇಲ್ಲಿ ನೋಡಿ, ಅಷ್ಟು ರಶ್ ಇತ್ತು. ನೋಡೋಕೆ ಒಂದು 4-5 ಲೈನ್ ಥರ ಕಾಣಿಸುತ್ತೆ. ಬಟ್ ಇದು ಮೂವ್ ಆಗೋಕ್ಕೇ ಆಲ್ಮೋಸ್ಟ್ 1.5 ಅವರ್ ನಿಂತಿದ್ದೀವಿ. ಇಲ್ಲೂ ನೋಡಿ, ಎಲ್ಲ ಹರಕೆನೆ. ಇವಾಗ ಕುಡಿಯೋದು ಬಿಟ್ಟರೆ ಕಟ್ತೀವಿ, ಬಂದು ಕಾಯಿ ಕಟ್ತೀವಿ. ಅಥವಾ ಕುಡಿಯೋದು ಬಿಟ್ಟರೆ ನಾನು ಅಷ್ಟು ದಾನ ಮಾಡ್ತೀನಿ, ಅನ್ನದಾನ ಮಾಡ್ತೀನಿ, ಆ ಥರ ಎಲ್ಲ. ಮತ್ತು ತುಂಬ ಜನ ಮದುವೆ ಆದರೆ ಮತ್ತು ಹುಷಾರಿಲ್ಲ ಅಂದ್ರೂ ಎಲ್ಲ ಹೇಳ್ಕೊಂಡು ಕಟ್ಟಿದ್ದಾರೆ. ನೋಡ್ಬೋದು ನೀವು, ದುಡ್ಡು ಕಟ್ಟಿದ್ದಾರೆ. 10 ರೂಪಾಯಿ 20 ರೂಪಾಯಿ ಕಾಯಿನು, ದುಡ್ಡು ಬರಲಿ ಅಂತ. ಏನೇನೋ ಈ ಥರ ಹರಕೆ ಇರುತ್ತೆ. ಇದೇ ನೋಡಿ ಮೇನ್ ದೇವಸ್ಥಾನ, ಕೆಳಗಿದೆ ಆ್ಯಕ್ಚುಲಿ. ಬಟ್ ತುಂಬ ಪವರ್ಫುಲ್ ಇದೆ ದೇವಸ್ಥಾನದಲ್ಲಿ. ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಂಡು ನಾನು ತುಂಬ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದೇ ಮೇನ್ ದೇವ್ರು ನೋಡಿ. ಆಮೇಲೆ ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ಮುಂದೆ ಹತ್ಕೊಂಡು ಹೋದರೆ ದೇವ್ರ ಮುಂದೆನೇ ಹೋಗಿ ಕೈ ಮುಕ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರ್ಬೋದು. ಸೊ ಇಲ್ಲೂ ಹೋಗಿ ಎಲ್ಲ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದ್ವಿ. ಇಲ್ಲಿ ಮತ್ತು ಇನ್ನೊಂದು ಥರ ಒಂದು ಪದ್ಧತಿ ಇದೆ. ಏನಂದರೆ ಅಲ್ಲಿ ನೋಡ್ತಾ ಇರ್ಬೋದು, ಕಾಯಿನ್ನ ಆ ಗೋಡೆಗೆ ಅಂಟಿಸ್ಬೇಕು. ಅದು ಏನಾದರೂ ಬೇಡ್ಕೊಂಡು ಅಂಟಿಸಿದ್ರೆ, ಅದು ಅಂಟಿದ್ರೆ ಆ ಗೋಡೆಗೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ. ಇಲ್ಲಾಂದರೆ ಆಗಲ್ಲ ಅಂತ. ತುಂಬ ಜನದ್ದು ಕೆಳಗೆ ಬೀಳುತ್ತೆ, ತುಂಬ ಜನದ್ದಾಗುತ್ತೆ. ಇಲ್ಲಿ ನೋಡಿ, ದೇವ್ರ ಮುಂದೆ ತುಂಬ ಜನ ಒಂಥರ ಟ್ರೆಂಡಿಂಗ್ ಇದೆಯಲ್ಲ, ಸೆಲ್ಫಿ ವಿಡಿಯೋ ಮಾಡುತ್ತೆ. ಅದು ಯಾವ ಥರ ಅಂತ ಗೊತ್ತಾಗಿಲ್ಲ ನನಗೂ. ದೇವ್ರ ಮುಂದೆ ಈ ಥರ ಮಾಡೋದು ಕರೆಕ್ಟಾ ತಪ್ಪಾ ಗೊತ್ತಿಲ್ಲ. ಮತ್ತು ಇಲ್ಲೂ ನೋಡಿ ಅಷ್ಟೇ, ಫುಲ್ ಹರಕೆ ಮಾಡಿ ಪಕ್ಕದಲ್ಲೇ ಇಲ್ಲಿ ಹರಕೆ ತೀರಿಸ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕನೇ ಎಲ್ಲ ಬಿಸಾಕಿದ್ದಾರೆ. ಮತ್ತು ಇಲ್ಲಿ ಏನಾದರೂ ದೃಷ್ಟಿ ಆಗಿದ್ದರೆ ಅದನ್ನು ತೆಗಿತಾ ಇದ್ದಾರೆ ಇವರು. ಸೊ ತುಂಬ ಜನ ತೆಗೆಸ್ಕೊಂಡ್ರು. ಇಷ್ಟನ್ನೆಲ್ಲ ನೋಡಿ ನಾವು ಕೊನೆಗೆ ಟೈಮ್ ಆಗಿತ್ತು. ಸೊ ಊಟ ಮಾಡೋಣ, ಪ್ರಸಾದ ಇತ್ತು. ಪ್ರಸಾದ ತುಂಬ ಬೇಗ ಸಿಕ್ತು ಆ್ಯಕ್ಚುಲಿ. ಬಟ್ ಜನ ತುಂಬ ಇದ್ದರು. ಬಟ್ ತುಂಬ ಬೇಗ ಸಿಕ್ತು. ಪ್ರಸಾದನೂ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು. ತುಂಬ ಜನ ಇದ್ದರು. ತುಂಬ ಹೊಟ್ಟೆ ತುಂಬ ತಿಂದ್ವಿ. ಸೊ ನೋಡಿ, ಊಟ ಮುಗಿಸ್ಕೊಂಡು ಮತ್ತೆ ಹೇಗೆ ಬಂದಿದ್ವೋ ಹಾಗೆ ದೇವರೇ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ದೀರಾ, ಈ ದೇವಸ್ಥಾನಕ್ಕೆ, ಹೊಸಕೋಟೆನಲ್ಲಿರೋ ಕಾಟೇರಮ್ಮ ಟೆಂಪಲ್ಗೆ, ಎಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಗುಡ್ ಡೇ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.